ಪ್ರೇಸ್ ದಿ ಲಾರ್ಡ್ ಪ್ರಿಯರೇ, ಇಂದಿನ ವಚನದ ಧ್ಯಾನಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇಂದು ಶುಭ ಸಂದೇಶದಲ್ಲಿ ನಾವು ನೋಡುವಾಗ ಸತ್ತವರು ಪುನರುತ್ಥಾನ ಆಗುವುದುಂಟೆ. ಸದ್ದುಕಾಯರು, ಪುನರುತ್ಥಾನದಲ್ಲಿ ನಂಬಿಕೆ ಇಲ್ಲದವರು ಪ್ರಭು ಯೇಸುವಿನ ಬಳಿಗೆ ಬಂದು ಪ್ರಶ್ನಿಸುತ್ತಾರೆ. ಒಮ್ಮೆ 7 ಮಂದಿ ಅಣ್ಣ ತಮ್ಮಂದಿರು ವಿವಾಹವಾಗ್ತಾರೆ. ಅವರಲ್ಲಿ ಮೊದಲನೆಯವನಿಗೆ ವಿವಾಹವಾಯಿತು, ಅವನು ಮಕ್ಕಳಿಲ್ಲದೆ ಮೃತನಾದ. ಎರಡನೆಯವನು ಅವನ ಹೆಂಡತಿಯನ್ನ ಮದುವೆ ಮಾಡಿಕೊಂಡು ಸಂತಾನವಿಲ್ಲದೆ ಸಾವನ್ನಪ್ಪಿದ. ಹೀಗೆ 3ನೇವನು 4ನೇವನು ಎಲ್ಲರೂ ಸತ್ತು ಹೋದರು. ಕಡೆಗೆ ಆ ಸ್ತ್ರೀಯು ಮರಣ ಹೊಂದಿದ ನಂತರ ಪುನರುತ್ಥಾನದ ದಿನದಲ್ಲಿ ಆಕೆ ಯಾರ ಹೆಂಡತಿ ಎನಿಸಿಕೊಳ್ಳುವಳು ಎಂದು ಪ್ರಶ್ನಿಸುತ್ತಾರೆ. ಆ ಪ್ರಶ್ನೆಗೆ ಯೇಸು ಕ್ರಿಸ್ತರ ಉತ್ತರ, ನಿಮ್ಮ ಅಭಿಪ್ರಾಯ ಎಷ್ಟು ತಪ್ಪಾಗಿದೆ. ನೀವು ಪವಿತ್ರ ಗ್ರಂಥವನ್ನಾಗಲಿ ದೇವರ ಶಕ್ತಿಯನ್ನಾಗಲಿ ನೀವು ಅರ್ಥ ಮಾಡಿಕೊಂಡಿಲ್ಲ. ಹೌದು ಪ್ರಿಯರೇ, ಇಂದು ನಾವು ದೇವರ ವಚನಗಳನ್ನ ಓದ್ತೇವೆ, ಧ್ಯಾನಿಸ್ತೇವೆ. ಆದರೆ ಅಲ್ಲಿನ ದೇವರ ಒಂದೊಂದು ವಾಕ್ಯಗಳನ್ನ ನಾವು ಅರ್ಥ ಮಾಡಿಕೊಂಡಿದ್ದೇವಾ? ಆ ವಾಕ್ಯದ ಮುಖಾಂತರವಾಗಿ ದೇವರ ಆ ಒಂದು ಶಕ್ತಿಯನ್ನ ನಾವು ಅರ್ಥ ಮಾಡಿಕೊಂಡಿದ್ದೇವಾ? ಖಂಡಿತವಾಗಿಯೂ ಇದರಲ್ಲಿ ನಾವು ವಿಫಲರಾಗ್ತಾ ಇದ್ದೇವೆ. ಪ್ರಿಯರೇ, ಸತ್ತವರು ಪುನರುತ್ಥಾನ ಆದ್ಮೇಲೆ ಮದುವೆ ಮಾಡಿಕೊಳ್ಳುವುದು ಇಲ್ಲ. ಅವರು ಸ್ವರ್ಗದ ದೂತರಂತೆ ಇರ್ತಾರೆ ಅಂತ ಇಲ್ಲಿ ಯೇಸು ಕ್ರಿಸ್ತರು ಹೇಳ್ತಾರೆ. ಹೌದು, ಸತ್ತ ನಂತರ ಸ್ವರ್ಗದಲ್ಲಿ ಪುನರುತ್ಥಾನವಾದ ಮೇಲೆ ಅಲ್ಲಿ ಸಂಬಂಧಗಳ ಅರಿವು ಅಥವಾ ಸಂಬಂಧಗಳಿಗೆ ಯಾವುದೇ ರೀತಿಯ ಪ್ರಾಮುಖ್ಯತೆ ಇಲ್ಲ ಪ್ರಿಯರೇ. ಅಲ್ಲಿ ಗಂಡ ಹೆಂಡತಿ, ಅಮ್ಮ ಮಗು ಎಂಬ ಸಂಬಂಧ ಇರೋದಿಲ್ಲ. ಯಾಕಂದ್ರೆ ಸರ್ವವನ್ನು ಸಂಪೂರ್ಣಗೊಳಿಸುವಂತಹ ತಂದೆ ದೇವರ ಆ ಸಮ್ಮುಖದಲ್ಲಿ ಅವರೇ ನಮ್ಮನ್ನ ಪರಿಪೂರ್ಣರಾಗಿಸಿರ್ತಾರೆ. ಹೀಗಾಗಿ ಅಲ್ಲಿ ನಮಗೆ ಯಾವುದೇ ಸಂಬಂಧಗಳು ಬೇಕಾದಂತ ಅವಶ್ಯಕತೆ ಇರೋದಿಲ್ಲ. ಪ್ರತಿಯೊಬ್ಬರು ದೇವದೂತರಂತೆ ಇರ್ತಾರೆ. ಸಂತ ಯೋಹಾನರು ಹೇಳ್ತಾರೆ ಅವರ ಪತ್ರಿಕೆಯಲ್ಲಿ, ನಾವೀಗ ದೇವರ ಮಕ್ಕಳು, ಮುಂದೆ ಎಂಥವರಾಗ್ತೇವೆ ಅನ್ನೋದು ಇನ್ನೂ ವಿಷದವಾಗಿಲ್ಲ. ಆದರೆ ಕ್ರಿಸ್ತ ಯೇಸು ಪ್ರತ್ಯಕ್ಷರಾಗುವಾಗ ನಾವು ಅವರಂತೆ ಇರ್ತೇವೆ ಅಂತ, ನಾವು ಯೇಸುವಿನಂತೆ ಇರ್ತೇವೆ. ಇದಾದ ನಂತರ ಅವರು ಕೊನೆಯದಾಗಿ ಹೇಳ್ತಾರೆ, ದೇವರು ಅಬ್ರಹಾಮನಿಗೆ ದೇವರು, ಇಸ್ಸಾಕನಿಗೆ ದೇವರು, ಯಾಕೋಬನಿಗೆ ದೇವರು ಅಂತ ಮೋಶೆಗೆ ಹೇಳಿದ್ದನ್ನ ಆ ಉರಿಯುವ ಪೊದೆಯ ಪ್ರಸ್ತಾಪದಲ್ಲಿ ನಾವು ಓದ್ತೇವೆ. ಹೌದು ಪ್ರಿಯರೇ, ದೇವರು ಜೀವಂತರ ದೇವರೇ ಹೊರತು ಮೃತರ ದೇವರಲ್ಲ. ಇದಕ್ಕಾಗಿಯೇ ಸಂತ ಪೌಲರು ಹೇಳ್ತಾರೆ, ಮೃತ್ಯು ಶಕ್ತಿಯನ್ನ ವಿನಾಶಗೊಳಿಸಿ ಅಮರ ಜೀವವನ್ನು ಶುಭ ಸಂದೇಶದ ಮೂಲಕ ಬೆಳಕಿಗೆ ತಂದವರು ಯೇಸುವೆ. ಆ ಮೃತ್ಯು ಶಕ್ತಿಯನ್ನ ವಿನಾಶಗೊಳಿಸಿದ್ದಾರೆ. ಅಮರ ಜೀವ, ನಿತ್ಯ ಜೀವ ಶುಭ ಸಂದೇಶದ ಮೂಲಕ ಬೆಳಕಿಗೆ ತಂದಿದ್ದಾರೆ ಪ್ರಿಯರೇ. ಹಾಗಾಗಿ ಸಂತ ಪೌಲರು ತಿಮೋಥನಿಗೆ ಹೇಳ್ತಾರೆ, ದೇವರು ಕೊಟ್ಟಂತಹ ಆ ವರದಾನವನ್ನ ಆ ಪರಿಶುದ್ಧ ಆತ್ಮರನ್ನ ಪುನಃ ಪ್ರಜ್ವಲಿಸುವಂತೆ ಮಾಡಬೇಕು ಎಂದು ನಿನಗೆ ಜ್ಞಾಪಿಸ್ತೇನೆ. ಪ್ರಿಯರೇ, ಸತ್ಯವಾಕ್ಯವನ್ನ ಕೇಳಿ ಶುಭ ಸಂದೇಶದಲ್ಲಿ ವಿಶ್ವಾಸವಿಟ್ಟು ದೇವರಿಗೆ ಕಡೆಗೆ ತಿರುಗಿಕೊಂಡ ಪ್ರತಿಯೊಬ್ಬರಲ್ಲೂ ದೇವರು ಕೊಟ್ಟ ಉಚಿತಾರ್ಥ ವರದಾನ ಪರಿಶುದ್ಧ ಆತ್ಮರು. ಆ ಪರಿಶುದ್ಧ ಆತ್ಮರು ನೀಡಿರುವಂತಹ ವರದಾನವನ್ನ ನಾವು ಪುನಃ ಪ್ರಜ್ವಲಿಸುವಂತೆ ಮಾಡಬೇಕು. ನಾವು ಪರಿಶುದ್ಧ ಆತ್ಮರನ್ನ ಪಡೆದಿದ್ದೇವೆ. ಪರಿಶುದ್ಧ ಆತ್ಮರು ನಮಗೆ ಧೈರ್ಯದ ಆತ್ಮರೇ ಹೊರತು ಅವರು ನಮಗೆ ಹೇಡಿಗಳನ್ನಾಗಿ ಮಾಡೋದಿಲ್ಲ. ನಮ್ಮಲ್ಲಿ ಒಂದು ದೈವಿ ಶಕ್ತಿ, ಪ್ರೀತಿ ಹಾಗೂ ಸಂಯಮಗಳನ್ನ ಪ್ರವರ್ಧಿಸುವಂತೆ ಮಾಡ್ತಾರೆ. ಹೌದು ಪ್ರಿಯರೇ, ತಂದೆ ದೇವರ ಸ್ವಭಾವ ಆಗಿದೆ ಆ ಒಂದು ಶಕ್ತಿ, ಪ್ರೀತಿ, ಸಂಯಮ. ಈ ವಾಚನಗಳನ್ನ ಧ್ಯಾನಿಸುವಾಗ, ದೇವರ ವಚನಗಳನ್ನು ಓದುವಾಗ ಅವರ ಸ್ವಭಾವದಲ್ಲಿ ನಾವು ನಿಲ್ತೇವೆ. ಆ ದೈವಿ ಶಕ್ತಿ, ಮೋಶೆ ಹೇಗೆ ಆ ಫೆರೋ ಅರಸನ ಮುಂದೆ ನಿಲ್ಲುವಂತಹ ಒಂದು ಧೈರ್ಯ, ಅದೇ ರೀತಿ ಸ್ಟೇಫಾನ ಕೂಡ ಅವನನ್ನ ಕಲ್ಲು ಹೊಡೆದು ಕೊಲ್ಲುವಾಗ್ಲೂ ಕೂಡ ಅವರನ್ನ ಕ್ಷಮಿಸುವಂತ ಒಂದು ಪ್ರೀತಿಯ ಹೃದಯ. ಜೋಸೆಫನು ಆ ಒಂದು ಈಜಿಪ್ಟಿನ ಮಧ್ಯದಲ್ಲಿ, ಕೆಡುಕಿನ ಮಧ್ಯದಲ್ಲಿ ಇದ್ದಾಗಲೂ ತನ್ನನ್ನ ತಾನು ಹಿಡಿತದಲ್ಲಿ ಇಟ್ಟುಕೊಂಡಂತಹ ಒಂದು ಸಂಯಮ. ಪ್ರಿಯರೇ, ಈ ಎಲ್ಲಾ ಒಂದು ಕೃಪೆಗಳು ನಮಗೆ ಪರಿಶುದ್ಧ ಆತ್ಮರಿಂದ ಸಿಗುತ್ತದೆ ಪ್ರಿಯರೇ. ಹಾಗಾಗಿ ಇಲ್ಲಿ ಸಂತ ಪೌಲರು ಹೇಳ್ತಾರೆ, ಶುಭ ಸಂದೇಶಕ್ಕಾಗಿ ಸಾಕ್ಷಿಯಾಗಿರೋದಕ್ಕೆ ನಾಚಿಕೆ ಪಡಬೇಡ. ಕ್ರಿಸ್ತ ಯೇಸುವಿಗೆ ಸಾಕ್ಷಿ ಆಗಿರಲು ನಾಚಿಕೆ ಪಡಬೇಡ. ಅವರಿಗೆ ಬಂದಿಯಾಗಿರುವ ನನ್ನ ವಿಷಯದಲ್ಲೂ ನಾಚಿಕೆ ಪಡಬೇಡ. ದೇವರ ಶಕ್ತಿಯನ್ನು ಆಶ್ರಯಿಸಿ ನನ್ನೊಡನೆ ಶುಭ ಸಂದೇಶಕ್ಕೋಸ್ಕರ ನಿನ್ನ ಪಾಲಿನ ಶ್ರಮವನ್ನ ಅನುಭವಿಸು ಅಂತ ಹೇಳ್ತಾ ಇದ್ದಾರೆ. ಹೌದು ಪ್ರಿಯರೇ, ಈ ಒಂದು ಸಮಯದಲ್ಲಿ ನಮ್ಮ ಸ್ವಂತ ಕೆಲಸ ಕಾರ್ಯಗಳಿಂದಲ್ಲ, ದೇವರ ಯೋಜನೆ, ಅವರ ಕೃಪೆಯಿಂದಲೇ ನಮಗೆ ಜೀವೋದ್ಧಾರವನ್ನ ನಾವು ಪಡೆದಿದ್ದೇವೆ ಪ್ರಿಯರೇ. ಈ ಒಂದು ಕೃಪೆಯ ಮುಖಾಂತರ ನಾವು ದೇವರ ಪ್ರಜೆಗಳು, ಮಕ್ಕಳಾಗಿದ್ದೇವೆ. ಈ ಅನುಗ್ರಹವನ್ನ ಯೇಸು ಕ್ರಿಸ್ತರ ಮುಖಾಂತರ ತಂದೆ ದೇವರು ಜಗದುತ್ಪತ್ತಿಗೆ ಮುಂಚೆ ನಮಗೆ ಕೊಟ್ಟಿದ್ದಾರೆ. ಈ ಒಂದು ವಿಶ್ವಾಸದಲ್ಲಿ ನಾವು ಇದ್ದು ಧ್ಯಾನಿಸೋಣ. ಆಮೆನ್.